ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜಧಾನಿ ಟಿವಿ. ಕಳೆದ ಸಂಚಿಕೆಯಲ್ಲಿ ನಾನು ಒಂದು ಬಾಡಿಗೆದಾರರ ಬವಣೆ ಬಗ್ಗೆ ನಾನು ಒಂದು ವರದಿಯನ್ನು ಮಾಡಿದ್ದೆ. ಆ ವಿಡಿಯೋವನ್ನು ನೀವು ಈಗಾಗಲೇ ನೋಡಿದ್ದೀರಿ. ಒಂದು ವೇಳೆ ನೋಡಿಲ್ಲ ಅಂದರೆ ದಯಮಾಡಿ ನೋಡಿ. ಏಕೆಂತಂದರೆ ಒಂದು ಬಾಡಿಗೆ ಮನೆಯವರು ತಮ್ಮ ಅಗತ್ಯ ಇರುವಂಥ ಬಾಡಿಗೆ ಮನೆ ನುಡ್ಕೊಂಡು ಬಾಡಿಗೆದಾರರು ಹೋಗ್ತಾರೆ. ಅಲ್ಲಿ ಆ ಮನೆಯನ್ನು ಅವ್ರಿಗೆ ಇಷ್ಟ ಆದರೆ ಆ ಮನೆಗೆ ಅಡ್ವಾನ್ಸನ್ನು ಕೊಟ್ಟು ಆ ಮನೆಯಲ್ಲಿ ಅವರು ಇರ್ತಾರೆ ಒಂದಷ್ಟು ವರ್ಷಗಳ ತನಕ. ಈಗೆಲ್ಲ ನೋಡಿದರೆ 11 ತಿಂಗಳಿಗೆ ಆ ಒಂದು ಅಗ್ರಿಮೆಂಟ್ ಇರ್ತದೆ. ಇತ್ತೀಚೆಗೆ ಬಾಡಿಗೆ ನಿಯಂತ್ರಣ ಕಾಯ್ದೆಗಳು ಕೂಡ ಬರ್ತಾ ಇದ್ದಾವೆ. ಅಂದರೆ ಮೊದಲು ಹಾಗೆ 10,000 ರೂಪಾಯಿ ಬಾಡಿಗೆ ಇದ್ದರೆ 1 ಲಕ್ಷ ರೂಪಾಯಿ ಅಡ್ವಾನ್ಸು ಹಾಗೆಲ್ಲ ತೊಗೊಳಂಗಿಲ್ಲ. ಈಗೆಲ್ಲ ಕಮರ್ಷಿಯಲ್ ಆದರೆ 6 ತಿಂಗಳು ತೊಗೊಳ್ಬೋದು ಅಥವಾ 3 ತಿಂಗಳು ತೊಗೊಳ್ಬೋದು. ಈಗ ಸಾಧಾರಣ ಡೊಮೆಸ್ಟಿಕ್ ಏನೋ ಒಬ್ಬರು ಬಂದು ಸಂಸಾರಸ್ಥರು ಇರ್ತಾರೆ, ಆ ರೀತಿ ಬಾಡಿಗೆ ಇರೋದಾದರೆ 2 ತಿಂಗಳು ಬಾಡಿಗೆ ಆ ರೀತಿ ತಗೊಳ್ಳೋ ಹಾಗೆ ಈಗ ಹೊಸ ಬಾಡಿಗೆಯ ಕಾಯ್ದೆ ಈಗ ಬರ್ತಾ ಇದೆ, ವಿಧೇಯಕ ಬರ್ತಾ ಇದೆ. ಅದೇನೇ ಇದ್ರೂ ಕೂಡ ಈಗ ಕಳೆದ ಸಂಚಿಕೆಯಲ್ಲಿ ನಾನು ನಿಮ್ಗೆ ಏನು ಹೇಳಿದ್ದೆ, ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಆ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಮನೆಯ ಮಾಲೀಕರವರು ಅವರು ತಮ್ಮ ಬಾಡಿಗೆದಾರರು ಚನ್ನಪಟ್ಟಣ ಮೂಲದ ಗೋವಿಂದಪ್ಪನವರು ತಮ್ಮ ಕುಟುಂಬದ ಸಹಿತ ನಂದಿನಿ ಲೇಔಟ್ನಲ್ಲಿರುವಂಥ ಆ ಒಂದು ಕೂಲಿನಗರದ ಬ್ರಿಡ್ಜ್ ಪಕ್ಕದಲ್ಲೇ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ತಾವು ಬಾಡಿಗೆಗೆ ಹೋಗ್ತಾರೆ. ಬಾಡಿಗೆ 10,000 ರೂಪಾಯಿ, ಇನ್ನೆಲ್ಲವೂ ಸೇರಿ 12,000 ರೂಪಾಯಿ ಕೊಡಬೇಕಾಗತ್ತೆ ಅಂತ ಹೇಳಿ ಮಾತುಕತೆ ಆಗುತ್ತೆ. 1 ಲಕ್ಷ ರೂಪಾಯಿ ಅವರಿಂದ ಮುಂಗಡ ಹಣವನ್ನು ಅಂದರೆ ಅಡ್ವಾನ್ಸನ್ನು ಪಡ್ಕೊಳ್ತಾರೆ. ಅಡ್ವಾನ್ಸ್ ಪಡ್ಕೊಂಡ್ಮೇಲೆ ಗೋವಿಂದಪ್ಪ ಅವರು ಸಹಜವಾಗಿ ಅಲ್ಲೆಲ್ಲ ಸ್ವಲ್ಪ ಸ್ಥಳೀಯರು. ಈ ಹಿಂದೆ ಕಬಾಬ್ ಮಾಡ್ತಾ ಇದ್ರಂತೆ. ಕಬಾಬ್ ಗೋವಿಂದಪ್ಪ ಅಂದರೆ ಅಲ್ಲೆಲ್ಲ ಫೇಮಸ್ಸು. ಹೀಗೇನೋ ಅವರು ಬಹಳ ಕಷ್ಟಗಳಿಗೆ ಸಿಕ್ಕಿ ಹೀಗೇನೋ ಒಂದು ಪ್ಲಂಬಿಂಗ್ ವರ್ಕ್ ಏನೋ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಒಬ್ರಿಗೆ ಮದುವೆಯನ್ನು ಮಾಡಿದ್ದಾರೆ. ಅವರು ಇವಾಗ ಹೆರಿಗೆಗೆ ಕೂಡ ಬಂದಿದ್ದರು. ಹಾಗೆಯೇ ಒಂದು ಹೆಣ್ಮಗಳಿದ್ದಾಳೆ. ಅವರೆಲ್ಲ ಕಷ್ಟಪಟ್ಟು ಶ್ರಮವಹಿಸಿ ಆ ಬಾಡಿಗೆ ಮನೇಲಿದ್ದರು. ಇರುವಾಗ ಆ ಮನೆಗೆ ಹೋದಂಥ ನೆಂಟರ ಮೇಲೆಲ್ಲರಿಗೂ ಕೂಡ ತಲೆಗೆ 300 ರೂಪಾಯಿ ಅಂತೆ, 1,200 ರೂಪಾಯಿ 4 ಜನಕ್ಕೆ, 4 ತಿಂಗಳಿಗೆ, 3 ತಿಂಗಳಿಗೆ ಈ ರೀತಿಯೆಲ್ಲ ಅವರು ಹಣವನ್ನು ವಸೂಲಿ ಮಾಡಿದ್ದಾರೆ. ಅವರು 1 ಲಕ್ಷ ರೂಪಾಯಿ ಹಣವನ್ನು ಮನೆ ಖಾಲಿ ಮಾಡಬೇಕಾದಾಗ ಕೇಳಿದ್ರೆ ಅವರು ಕೊಟ್ಟಿರುವಂಥ ಒಂದು ಪತ್ರವನ್ನು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಆ ಪತ್ರದಲ್ಲಿ ಏನಿದೆ ನೀವೇ ಒಂದು ಸ್ವಲ್ಪ ನೋಡಿ. ಆ ಪತ್ರವನ್ನು ಬರೆದವರು ಆ ಓನರ್ನ ಮಗ. ಈ ಹಿಂದೆ ನಮ್ಮ ಜೊತೆ ಸಂಭಾಷಣೆಯನ್ನು ಮಾಡಿರುವಂಥದ್ದು ನೀವು ನೋಡಿದ್ದೀರಿ, ಕೇಳಿದ್ದೀರಿ. ಅವರು ಅದರಲ್ಲಿ ಬರೆದಿದ್ದಾರೆ ವಿವರಗಳು. ಒಂದು ಜೊತೆ ದೀಪ 450 ರೂಪಾಯಿ, ಒಂದು ಲಕ್ಷ್ಮಿ ವಿಗ್ರಹ ಕಳೆದೋಗಿದೆ, ಇನ್ನು ನೀವು ಕೊಡಬೇಕು 350 ರೂಪಾಯಿ, 2 ತಿಂಗಳ ಬಾಡಿಗೆಯನ್ನು ಕೊಡಬೇಕು, ನವೆಂಬರು ಡಿಸೆಂಬರ್ದು 24,000 ರೂಪಾಯಿ, ಅಂದರೆ 12,000 ರೂಪಾಯಿ ಪ್ರತಿ ತಿಂಗಳಂತೆ. ಹಾಗೆಯೇ ಕಡಪಾಕಲ್ಲು ಅದನ್ನು ನೀವು ತೆಗೆಸಿದಿರಿ, ಕಡಪಾಕಲ್ಲನ್ನ ನೀವು ತೆಗೆಸಿ ಪಕ್ಕದಲ್ಲಿ ಇಟ್ಬಿಟ್ಟಿದ್ದೀರಿ, ಅದನ್ನು ರೀಫಿಕ್ಸ್ ಮಾಡಬೇಕು, ಅದಕ್ಕೆ 2,000 ರೂಪಾಯಿ ಆಗುತ್ತೆ. ಹಾಗೆಯೇ ಸೆಪ್ಟೆಂಬರ್ 2024 28ನೇ ತಾರೀಕಿಂದ ಜನವರಿ 2025 3ನೇ ತಾರೀಕು ತನಕ 4 ತಿಂಗಳು ವಾಟರ್ ಬಿಲ್ಲು, ಅಜ್ಜಿ, ಮಗಳು, ಅಳಿಯ ಮತ್ತು ಮಗು ಒಟ್ಟು 4 ಜನಕ್ಕೆ 300 ರೂಪಾಯಿ ಅಂತೆ, ತಲಾ 1,200 ರೂಪಾಯಿ, ಅಂದರೆ 4,800 ರೂಪಾಯಿ ನೀರಿನ ಬಿಲ್ಲು. ಹಾಗೆಯೇ ಆಗಸ್ಟ್ 10ರಿಂದ 2025 ಸೆಪ್ಟೆಂಬರ್ 13, 2025 ತನಕ, ಅಂದರೆ ಡೇಟ್ ಕೂಡ ಅವರ ಮನೆಯನ್ನೇ ಹಾಕ್ಕೊಂಡಿದ್ದಾರೆ. ಅದರ ಪ್ರಕಾರ ಸುಮಾ ಮತ್ತು ಮನು ಇದ್ದಾರೆ. ಅವ್ರ ತಲೆಗೆ 300 ರೂಪಾಯಿ ಅಂದರೆ 600 ರೂಪಾಯಿ ಆಯಿತು. 2 ತಿಂಗಳು ಅವರಿದ್ದರಿಂದ ಇಬ್ಬರಿಗೆ 600 ರೂಪಾಯಿ ಆಯಿತು. ಹಾಗೆಯೇ ಇವರು ಪ್ರತಿ ತಿಂಗಳು ತಮ್ಮ ಬಾಡಿಗೆಯನ್ನು ಹೇಗೆ ಲೆಕ್ಕಾಚಾರ ಹಾಕ್ತಾರೆ? ಇವರು ಪ್ರತಿ ತಿಂಗಳು ತಮ್ಮ ಬಾಡಿಗೆಯನ್ನು ಹೇಗೆ ಲೆಕ್ಕಾಚಾರ ಹಾಕ್ತಾರೆ ಅಂತಂದರೆ, ಜನವರಿ 31 ಅಂದರೆ 1ರಿಂದ 31 ಬರುತ್ತೆ ಅಂತ ತಿಳ್ಕೊಳ್ಳಿ. ಆಗಸ್ಟ್ 31, ಅಕ್ಟೋಬರ್ 31, ಡಿಸೆಂಬರ್ 31, ಜನವರಿ 31, ಮಾರ್ಚ್ 31, ಮೇ 31, ಜುಲೈ 31, ಆಗಸ್ಟ್ 31, ಅಕ್ಟೋಬರ್ 31, ಹಾಗೆಯೇ ಈ ಎಲ್ಲ 31ಗಳು ಸೇರಿದರೆ 31 ಡೇಟ್ಗಳು. 9 ಅಂದರೆ ಅಲ್ಲಿಗೆ ಒಟ್ಟು 2,800 ರೂಪಾಯಿ, ಅಂದರೆ 400 × 700. ಫೆಬ್ರವರಿ ಮಂತು 2 ದಿನ ಮಿಸ್ ಆಗಿದೆ, ಹಾಗಾಗಿ ಅದನ್ನು ಲೆಸ್ ಮಾಡಿದ್ದಾರೆ. ಮಾಡಿಬಿಟ್ಟು 400 × 7 ದಿನ ಅಂದರೆ ಒಟ್ಟು
2,800 ರೂಪಾಯಿ ಅದಕ್ಕೆ ಚಾರ್ಜ್ ಮಾಡಿದ್ದಾರೆ. ಹಾಗೆಯೇ ಮನೆಯಲ್ಲಿ ಧೂಮಪಾನ ಮತ್ತು ಮದ್ಯಪಾನವನ್ನು ಮಾಡಿರುವುದು ಅದಕ್ಕೆ ದಂಡ 5,000 × 2. ಏನೋ ಮಾನವೀಯತೆ ಮೇಲೆ 5,000 ರೂಪಾಯಿ ಅಂತ ಇಬ್ಬರು 2 ಸರಿ ದಂಡವನ್ನು ಹಾಕಿದ 10,000 ರೂಪಾಯಿ. ಒಟ್ಟು ಎಲ್ಲ ಕುಡಿದ್ರೆ 45,000 ರೂಪಾಯಿ ಬರುತ್ತೆ. 1 ಲಕ್ಷ ರೂಪಾಯಿ ಹಣದಲ್ಲಿ 45,000 ರೂಪಾಯಿ ಕಳೆದ್ರೆ ನಿಮಗೆ ಕೊಡೋದು 55,000 ರೂಪಾಯಿ. ಈಗಂತೇಳಿ ಅವರು ಒಂದು ಪತ್ರವನ್ನೇ ಬರೆದು ವಿವರವನ್ನು ಕೊಟ್ಟಿದ್ದಾರೆ. ಈ ಪತ್ರವನ್ನು ನೀವು ನೋಡ್ತಾ ಇದ್ದೀರಿ. ಎಂಥ ಲೆಕ್ಕಾಚಾರ ಇದು, ಎಂಥ ಲೆಕ್ಕಾಚಾರ ನೋಡಿ. ಎಂದಾದರೂ ಯಾರಾದರೂ ಕುಡಿದು ಬಿಟ್ರೆ, ಸಿಗರೆಟ್ ಸೇದು ಬಿಟ್ರೆ ಬಾಡಿಗೆ ಮನೆಯವರು ಭಯ ಬಿಡಬೇಕು. ಈಗ ಬಾರ್ನಲ್ಲಿ, ರೆಸ್ಟೋರೆಂಟ್ನಲ್ಲಿ ಇವತ್ತು ಸರ್ಕಾರ ಎಕ್ಸೈಸ್ ಡ್ಯೂಟಿ ಕಲೆಕ್ಟ್ ಮಾಡ್ತಾ ಇದೆ. MRPಗಳು ಓಪನ್ ಆಗ್ತಾ ಇದ್ದಾವೆ. ಕುಡಿದು ಮನೆಗೆ ಬಂದರೆ 5,000 ರೂಪಾಯಿ ದಂಡ, ಬೀಡಿ ಸಿಗರೆಟ್ ಸೇದಿದ್ರೆ 5,000 ರೂಪಾಯಿ ದಂಡ. ಇದು ಮನೆಯಲ್ಲಿ ಇವರು ಹಾಕುವಂಥ ದಂಡ. ಇವರೇನು ಕೋರ್ಟ್ನವರ? ನಾನು ಕೇಳಿದೆ ಅವ್ರು, ನೀವೇನು ಕೋರ್ಟಾ, BBMPನ ನೀವು, ಅಥವಾ ನೀವೇನಾದ್ರೂ ಪೊಲೀಸ್ ಅವರ? ಯಾವ ಕಾನೂನು, ಯಾವ ಪರಿಮಿತಿಯಲ್ಲಿ ನೀವು ಇದನ್ನು ಹಾಕ್ತೀರಾ ಅಂದರೆ, ನಾವಿದನ್ನು ಕರೆಕ್ಟ್ ಮಾಡ್ತೀವಿ, ನಾವು ಇದನ್ನು ಕೋರ್ಟಿಗೆ ಕಟ್ತೀವಿ ಅಂತ. ಕೋರ್ಟ್ ಇವ್ರಿಗೋಸ್ಕರ ಕೌಂಟ್ ತೆಗೆದಿದೆಯಾ? ಯಾರೋ ನಮ್ಮ ಬಾಡಿಗೆ ಮನೆಯವರು ಬೀಡಿ ಸಿಗರೇಟ್ ಸೇದ್ಬಿಟ್ರು, ಕುಡಿದು ಬಿಟ್ಟಿದ್ದಾರೆ, ಅದಕ್ಕೆ ನಾವು 10,000 ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ, ನೀವು ತಗೊಂಡು ರಸೀತಿ ಕೊಡಿ ಅಂತ ಕೊಡೋದಕ್ಕೆ ಅಕೌಂಟಬಿಲಿಟಿ ಬರುತ್ತಾ? ಈ ಪ್ರಶ್ನೆಗಳನ್ನು ಕೂಡ ನಾನು ಅದನ್ನು ಕೇಳಿದ್ದೀನಿ. ಇವತ್ತು ಈ ರೀತಿಯ ಮನಸ್ಥಿತಿಯ ಮಾಲೀಕರು, ಮನೆ ಮಾಲೀಕರನ್ನ ನಾವು ನೋಡ್ತಿರೋದು ಬಹಳ ಬಹಳ ವಿಚಿತ್ರವಾದ ಪ್ರಕರಣ ಇದು. ನನಗೆ ಇನ್ನೊಂದು ದೂರು ಬಂದಿದೆ ಸ್ನೇಹಿತರೆ. ಬ್ಯಾಂಕ್ ಕಾಲೋನಿಯಲ್ಲಿ ಒಬ್ಬ ಇದೇ ರೀತಿ ಒಂದು ರೀತಿ ಸೈಕೋ ಮನಸ್ಥಿತಿಯ ಒಬ್ಬ ಮಾಲೀಕ, ಅವನ ವಿವರವನ್ನು ಕೂಡ ಮುಂದಿನ ಸಂಚಿಕೆಗಳೆಲ್ಲ ನಿಮ್ಗೆ ಕೊಡೋನಿದ್ದೀನಿ. ಹೇಗೆ ಬಾಡಿಗೆ ಮನೆಯವರಿಗೆ ಟಾರ್ಚರ್ಗಳನ್ನು ಮಾಡ್ತಾರೆ, ಕಣ್ಣೀರು ಹಾಕ್ಕೊಂಡು ಆ ಮನೆ ಬಿಟ್ಟು ಹೋಗ್ತಾರೆ, ಹಣವನ್ನು ಬಿಟ್ಟು ನೋವಿನಿಂದ, ನಿರಾಶೆಯಿಂದ, ಹತಾಶೆಯಿಂದ ಆಚೆ ಹೋಗ್ಬೇಕಾಗತ್ತೆ. ಇವೆಲ್ಲವನ್ನು ಕೂಡ ನೀವು ಯೋಚನೆ ಮಾಡಿ. ಬೆಂಗಳೂರಿನಲ್ಲಿ ಬಹಳ ಜನ ಸ್ಥಳೀಯರು ಸ್ವಂತ ಮನೆ ಇಲ್ಲದವರು ಇರ್ತೀರಿ, ಹೊರಗಡೆಯಿಂದ ಬಂದವರು ಇಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆ ವಿಧಿ ಇಲ್ಲ, ಇಲ್ಲಿ ಬಾಡಿಗೆ ಮನೆಗಳಲ್ಲೇ ಇರಬೇಕು. ಈಗ ಎಂತೆಲ್ಲ ಬಂದಾಗ ಈ ಬಾಡಿಗೆ ಮನೆಯವ್ರ ಕಷ್ಟನ ಯಾರು ಅರ್ಥ ಮಾಡ್ಕೊಳ್ಬೇಕು? ನಂದಿನಿ ಎಲಿವೇಟ್ ಪೊಲೀಸ್ನವರು ಅವರಿಗೆ ತಿಳುವಳಿಕೆ ಹೇಳಿದ್ರು, ಕಾನೂನು ತಿಳುವಳಿಕೆ ಹೇಳಿದ್ರು ಕೂಡ ಇಲ್ಲ, ನಾವು ಮಾಡಿದ್ದೆ. ಇವರು ಏನಪ್ಪ, ಇವರು ವಿಚಿತ್ರ ಜನ ಅಂತೇಳಿ ಪಾಪ ಅಲ್ಲಿನ ಪೊಲೀಸ್ ಸಿಬ್ಬಂದಿ, ಅಮ್ಮ ಇದನ್ನು ಇವ್ರ ಹತ್ರ ಒಂದು ಸೆಟಲ್ ಮಾಡ್ಕೊಂಡು ಹೋಗ್ಬಿಡಿ, ಇಲ್ಲಿದ್ರೆ ಇವ್ರು ಆಗೋದಿಲ್ಲ, ಕೋರ್ಟ್ಗೆ ಹೋಗ್ತೀನಿ ಅಂದರೆ ಆಯಿತು ಅಂತಾರೆ ಲಾಯರ್ಗೂ ಬೆಲೆ ಕೊಡೋದಿಲ್ಲ, ಮೀಡಿಯಾದವ್ರಿಗೂ ಬೆಲೆ ಕೊಡೋದಿಲ್ಲ. ಅವ್ರ ಮೇಲೇನು ದ್ವೇಷ ಇಲ್ಲ ನಮಗೆ, ಮೀಡಿಯಾದವ್ರಿಗಾಗಲಿ, ಲಾಯರ್ಗಾಗಲಿ, ಪೊಲೀಸವ್ರಿಗಾಗಲಿ ಅವ್ರ ಮೇಲೇನು ದ್ವೇಷ ಇಲ್ಲ. ಯಾಕೆ ಇವ್ರು ಈ ರೀತಿ ಮನಸ್ಥಿತಿ? 31ನೇ ತಾರೀಕಾದರೆ 31ನೇ ತಾರೀಕಿಗೂ ಕೂಡ ದುಡ್ಡು ತಗೊಳ್ಳುವಂಥದ್ದು ಯಾಕೆ? ಇವೆಲ್ಲವನ್ನ ನಾವು ಆಲೋಚನೆ ಮಾಡಬೇಕಾಗತ್ತೆ. ಒಟ್ಟಾರೆ ಸ್ನೇಹಿತರೆ, ಬಾಡಿಗೆ ಮನೆಯವರ ಭಾವನೆಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಬಂದೆ. ಯಾರು ಕೂಡ ಇಲ್ಲಿ ಸ್ವಂತ ಮನೆಯವರಲ್ಲ. ಈ ಮನೆ ಅಂದ್ರೇ ಸ್ವಂತ ಅಲ್ಲ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ನಾವು ಬಹಳ ಕೇಳಿದ್ದೀವಿ. ಹಾಗಾಗಿ ಎಲ್ಲೇ ಇದ್ದರೂ ಕೂಡ ಬಾಡಿಗೆ ಮನೆಯನ್ನು ಒಬ್ಬರಿಗೆ ಜೀವನಾದಾಯ ಆದರೂ ಕೂಡ ಅವರು ಇಷ್ಟೆಲ್ಲ ಕಷ್ಟಗಳನ್ನು, ಇಷ್ಟೆಲ್ಲ ಕೆಟ್ಟ ಪರಿಸ್ಥಿತಿನ ಎದುರಿಸಬೇಕಾಗತ್ತೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ವಿಚಿತ್ರ ವಿಕೃತಿಯ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಆತ ಸುಮ್ಮನೆ ಲಿಫ್ಟ್ ಚಾರ್ಜನ್ನು ಹಾಕೋದು, ಲಿಫ್ಟ್ ಕೆಡಿಸ್ಬಿಟ್ಟೋದು, ಲಿಫ್ಟ್ ಕೆಟ್ಟೋಗಿದೆ ಅಂತ ಹೇಳೋದು, ಮತ್ತು ಮನೆ ಬಾಡಿಗೆ ಬಂದವರು ದುಡ್ಡೇ ಕೊಡೋದಿಲ್ಲ ಹೊರಗಡೆ ಹೋಗೋದಕ್ಕೆ. ಈ ರೀತಿಯ ವಿಕೃತಿಯ ಒಬ್ಬ ಸೈಕೋ ಅಂತೇಳಿ ಅವರನ್ನು ಕರಿತಾ ಇದ್ದಾರೆ. ದೊಡ್ಡ ವ್ಯಕ್ತಿ ಆತ ಅಂತ ಕೇಳಿದ್ದೀನಿ. ಪೊಲೀಸರು ಅವನ ವಿರುದ್ಧ ದೂರ ತಗೊಳ್ಳೋದಿಲ್ವಂತೆ, ಅಷ್ಟು ಕೆಟ್ಟವನು ಅಂತ ಕೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಅವನ ವಿಚಾರವನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಒಟ್ಟಾರೆ ನಮ್ಮ ವಿಷಯ ಇಷ್ಟೇ. ಇಲ್ಲಿ ಬಾಡಿಗೆ ಮನೆಯವರು ಸಹಾಯ ಮಾಡ್ತೀವಿ, ಮನೆ ಮಾಲೀಕರು ಸಹಾಯ ಮಾಡ್ತೀವಿ ಅನ್ನೋದಕ್ಕಿಂತ ಮನಸ್ಥಿತಿಗಳು ಸುಧಾರಿಸಬೇಕು, ಮನಸ್ಥಿತಿಗಳು ಬದಲಾವಣೆ ಆಗಬೇಕು, ನಾವೆಲ್ಲ ಒಂದು ಪರಿವರ್ತನೆ ಆಗಬೇಕು. ಇದು ಲಾಭ ನಷ್ಟ ಕಷ್ಟ ಅನ್ನೋದಕ್ಕಿಂತ ಏನಾಗ್ತಾ ಇದೆ, ಸಮಾಜ ಸಾಗ್ತಾ ಇದೆ ಅನ್ನೋದನ್ನು ನಾವು, ನಮ್ಮ ಸಮಾಜನ ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ವೇ? ಬನ್ನಿ ಸ್ನೇಹಿತರೆ, ಇನ್ನಷ್ಟು ವಿಷಯಗಳ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಾಜಧಾರಿ ಟಿವಿ. ನಮಸ್ಕಾರ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.